ಯಾಕೆ ಇಷ್ಟೊತ್ತಾದ್ರೂ ಮಲಗಿಲ್ಲ? ರಾತ್ರಿ 11:30 ಆಯ್ತು. ಈ ತರ ಕಥೆಗಳೆಲ್ಲ ಮಧ್ಯರಾತ್ರಿಯಲ್ಲಿ ಕೇಳೋಕೆ ಒಂಥರ ಥ್ರಿಲ್ ಇರುತ್ತೆ. ಬೇಗನೆ ಎದ್ದೋಗು, ನಿನಗೆ ಯಾರು ಕೇಳ್ತಾರೆ? ಆದ್ರೆ ಈಗ ಮಾತ್ರ ಹೋಗ್ಬೇಡ, ಸುಮ್ನೆ ಬಾ ಒಳಗೆ ಅಂತ ಕರೆದ್ರಂತೆ. ಅವರು ತಾಯ್ತಾ ಎಲ್ಲ ಕಟ್ಟಿದ್ದಾರೆ ಅಂದ್ರೆ ಅಲ್ಲಿ ದೆವ್ವ ಭೂತ ಸಮಸ್ಯೆ ಇದೆ ಅಂತ ಆಯ್ತು. ಗಾಡಿಲಿ ಬರ್ತಾ ಇರ್ಬೇಕಾದ್ರೆ ಒಂದು ಲೇಡಿ ಕೈ ಮಾಡಿ ಲಿಫ್ಟ್ ಕೇಳಿದ್ಲಂತಣ. ಅವನ್ ಕತೆ ಗೋವಿಂದ. ಸರ್ಕಂದ್ರೆ ಅವಳ ಹತ್ರ ಲಗೇಜೇ ಇರ್ಲಿಲ್ವಂತೆ. ಯಾಕೆ ಈ ರೋಡಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಾಳು ಇವಳು ಅಂತ ಇವನಿಗೆ ಡೌಟ್ ಬಂತಂತೆ. ಆಮೇಲೆ ಅವಳು ಅಷ್ಟೊತ್ತಿಗಲ್ಲಿ ಬಸ್ ಬರುತ್ತೇನಾ ಇಂದ ಗಾಡಿ ಓಡ್ಕೊಂಡು ಬಂದಂತಣ. ಬರ್ಬೇಕಾದ್ರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಭಯ ಆಗ್ತಿತ್ತಂತಣ. ಪುಣ್ಯಕ್ಕೆ ಅವ್ನು ಬೆಳಗಿನ ಆ ರೋಡಲ್ಲಿ ಹೋಗಲ್ಲ ಅನ್ಸುತ್ತೀಗ ಅಲ್ಲ. ಓ ಔಟ್ ಆಯ್ತಂತ ಅಂತ. ಏನಣ್ಣ ನೀನು ಅವಾಗ್ಲೇ ಕಂಪ್ನಿಯಿಂದ ಯಾವ್ದೋ ವಿಡಿಯೋ ಕಾಲ್ ಬಂತು ಅಂತ ಎದ್ದೋಗಿ ಇವಾಗ ಬರ್ತಾ ಇದೆಯಲ್ಲಣ್ಣ. ಸರಿ ಊಟ ಆಯ್ತಾ? ಹೂ ಕಣ, ಆಗ್ಲೇ ಮಾಡ್ದೆ. ಅದೇ ಕಂಪ್ನಿಯಿಂದ ಕಾಲ್ ಮಾಡಿದ್ರಲ್ಲ, ಮೀಟಿಂಗ್ ಬೇರೆ ಇತ್ತಾ, ತುಂಬಾ ಲೇಟ್ ಆಗತ್ತೆ ಅಂತ ಮೀಟಿಂಗ್ ನೋಡ್ತಾ ನೋಡ್ತಾನೆ ಊಟ ಮಾಡ್ದೆ. ನಿಂದಾಯ್ತಾ? ಹೂ ಅಣ್ಣ, ಈಗ ಮಾಡ್ದೆ. ಯಾಕೆ ಇಷ್ಟೊತ್ತಾದ್ರೂ ಮಲಗಿಲ್ಲ? ರಾತ್ರಿ 11:30 ಆಯ್ತು. ಯಾಕೋ ನಿದ್ದೆ ಬರ್ತಿಲ್ಲ ಕಣ. ಸರಿ ನೀನ್ ಯಾಕೆ ಮಲಗಿಲ್ಲ ಇಷ್ಟೊತ್ತಾದ್ರೂನು? ಅಣ್ಣ ನನ್ ಮಲಗೋದು ಲೇಟ್ ಆಗುತ್ತಣ್ಣ. ಯಾಕಂದ್ರೆ ಅದೇ ಆ ಶಾರ್ಟ್ ಮೂವಿ ಬಗ್ಗೆ ಪ್ಲಾನ್ ಮಾಡ್ಬೇಕು. ಮಲ್ಕೋ ಹೋಗೋಣ ನೀನು. ಇಷ್ಟೊತ್ತಾದ್ರೂ ನೀನು ಹೆಂಗಿದ್ರು ಎದ್ದಿದ್ಯಲ್ಲ, ಆ ಕತೆ ಮುಂದುವರ್ಸು. ಅಣ್ಣ ರಾತ್ರಿ ಬೇರೆ ಲೇಟ್ ಆಗೋಗಿದೆ, ಈಗ ಆ ಕತೆ ಬೇಕಾ? ಹೇಯ್ ಹೇಳೋ. ಈ ತರ ಕಥೆಗಳೆಲ್ಲ ಮಧ್ಯರಾತ್ರಿಯಲ್ಲಿ ಕೇಳೋಕೆ ಒಂಥರ ಥ್ರಿಲ್ ಇರುತ್ತೆ. ಆದ್ರೂ ಸರಿ ಅಣ್ಣ, ಸ್ವಲ್ಪ ಎಲ್ಲಿಗೆ ಬಿಟ್ಟಿದ್ದೆ ನಾನು ಅಂತ ನೆನ್ಪು ಮಾಡ್ಕೊಂತೀನಿ. ಹಾ, ನನ್ನ ಫ್ರೆಂಡ್ ವಿನೋದ್ ಅವನ ಫ್ರೆಂಡ್ ದಂಪತಿಗಳ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಅವನ್ ಮ್ಯಾನೇಜರ್ ಕಾಲ್ ಮಾಡಿ, ನೋಡಪ್ಪ ನಾಳೆ ನೀನ್ ಸೊರಬಾಗ್ ಹೋಗ್ಬೇಕು ಅಂತ ಹೇಳ್ತಾರೆ. ಇವನು ಅದಕ್ಕೆ ಆಯ್ತು ಅಂತ ಅಂದ್ಬಿಡ್ತಾನೆ ಅಲ್ವಾ. ಅಲ್ಲಿಗೆ ಬಿಟ್ಟಿದ್ದೆ. ಕರೆಕ್ಟು. ಈಗ ನಿನ್ ಫ್ರೆಂಡು ಹೇಗೆ ಸೊರಬಾಗ್ ಹೋಗಕ್ ಸಾಧ್ಯ? ಅಲ್ಲ, ತೀರ್ಥಹಳ್ಳಿಯಿಂದ ಬೆಳಗ್ಗೆ ಅಲ್ಲಿಂದ ಹೊರಟು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಸೊರಬಾಗ್ಗೆ ನೇರವಾಗಿ ಹೋಗ್ಬೇಕು, ಅದು ಬೈಕ್ನಲ್ಲಿ, ಮತ್ತೆ ವಾಪಸ್ ಆಗ್ಬೇಕು. ಅಲ್ಲ, ಅವನಿಗೆ ತುಂಬಾ ಸ್ಟ್ರೈನ್ ಆಗಲ್ಲೇನಾ? ಅದೇ ಆಗಲ್ಲಣ್ಣ. ಅವನು ಅಲ್ಲಿ ಸ್ಟೇ ಆಗ್ಬೇಕಿದ್ದ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ರಾತ್ರಿನೇ ಹೊರಡೋದಿಕ್ಕೆ ತಯಾರಿ ಮಾಡ್ಕೊಂತಾನೆ. ಅದಕ್ಕೆ ವಿನೋದ್ ಫ್ರೆಂಡು ಒಪ್ಕೊಂತಾನ? ಅವನ್ ಮನೆಯವರು ಅಷ್ಟೊತ್ತಿಗೆ ಕಳಿಸ್ತಾರ? ಅದು ಆ ರೋಡು ಡೇಂಜರ್ ಇದೆ ಅಂತ ಗೊತ್ತಿದ್ರು. ಅದೇಂಗ್ ಒಪ್ಕೊಂತಾರಣ್ಣ? ಇವನು ಊಟ ಮುಗಿಸ್ಕೊಂಡು, ಮಗ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅವನ ಫ್ರೆಂಡಿಗೆ ಹೇಳ್ತಾನಂತೆ. ಇವನು ಅದಕ್ಕೆ ಎಲ್ಲ ತಮಾಷೆ ಮಾಡ್ತಿರ್ಬೇಕು ಅಂತ ಅನ್ಕೊಂತಾನಂತೆ. ಅದಕ್ಕೆ ನನ್ನ ಫ್ರೆಂಡ್ ಇದ್ದವನು, ಮಗ ನಮ್ಮ ಮ್ಯಾನೇಜರು ಈಗ ಜಸ್ಟ್ ಕಾಲ್ ಮಾಡಿದ್ರು ಕಣೋ, ನಾನು ಹೋಗ್ಲೇಬೇಕು ಅಂತ ಹೇಳ್ತಾನಂತೆ. ಲೈ ಅಷ್ಟೇನಾ? ನಾನು ಇನ್ನೂ ತೀರ್ಥಹಳ್ಳಿಯಲ್ಲೇ ಇದ್ದೀನಿ ಅಂತ ಹೇಳು, ಅದು ಫಂಕ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಆಯ್ತಪ್ಪ, ನಾನಂತೂ ನಿನಗೆ ಕಳ್ಸಲ್ಲ ಅಂತ ಅವನ ಫ್ರೆಂಡ್ ಹೇಳ್ತಾನಂತೆ. ಅದಕ್ಕೆ ಹೇಳಿದ್ದು ವಿನೋದ್ ಫ್ರೆಂಡು ಕಳ್ಸಲ್ಲ ಅಂತ. ಅದು ರಾತ್ರಿ ಬೇರೆ, ಏನಾದ್ರೂ ತೊಂದರೆ ಆಗುತ್ತೆ ಅಂತ ಇರ್ಬೋದು. ಹ್ಞೂ ಅಣ್ಣ, ಅದು ಒಂದು. ಆಮೇಲೆ ಇವನು ತುಂಬಾ ದಿವಸ ಆದ್ಮೇಲೆ ಅವನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಮತ್ತೆ ಯಾವಾಗ ಬರ್ತಾನೋ ಏನೋ, ಬಂದಾಗ ಉಳ್ಕಂತಾನೋ ಇಲ್ಲೋ ಅಂತ ಇರ್ಬೋದೇನೋ ಅವನ ಫ್ರೆಂಡ್ ಮನ್ಸಲ್ಲಿ. ಸರಿ ಹಂಗಿದ್ರೆ ನಿನ್ ಫ್ರೆಂಡ್ ವಿನೋದ್ ರಾತ್ರಿ ಅಲ್ಲೇ ಇರೋಕೆ ಒಪ್ಕೊಂಡ್ನಾ? ಹ್ಮ್ ಇಲ್ಲ. ಯಾಕಂದ್ರೆ ಇವ್ರ ಮ್ಯಾನೇಜರ್ಗೆ ಇದೇ ತರ ಹೋಗ್ತೀನಿ ಸರ್ ಅಂತ ಹೇಳಿ 2-3 ಸಲ ಆಟ ಆಡ್ಸಿದ್ನಂತ ನಾನು. ಅದಕ್ಕೆ ಅವ್ರ ಮ್ಯಾನೇಜರು ಲಾಸ್ಟ್ ಟೈಮೇ ವಾರ್ನಿಂಗ್ ಮಾಡಿದ್ರಂತೆ, ನೋಡಪ್ಪ ವಿನೋದ್, ನೆಕ್ಸ್ಟ್ ಸಲ ಏನಾದ್ರು ಈ ತರ ರಿಪೀಟ್ ಆದ್ರೆ ನಿನ್ ಸ್ಯಾಲ್ರಿ ಹೋಲ್ಡ್ ಮಾಡಿಸ್ತೀನಿ ನೋಡು ಅಂತ ಹೇಳಿ ಹೆದರ್ಸಿದ್ರಂತಣ. ಅದಕ್ಕೆ ಇವನಿಗೆ ಬೇರೆ ಎಲ್ಲಿ ನಾನು ಸ್ಯಾಲ್ರಿ ಹೋಲ್ಡ್ ಮಾಡ್ಬಿಡ್ತಾನೆ ಅಂತ ಭಯ. ಹಿಂಗೆಲ್ಲ ಆಗಿದ್ಯಪ್ಪ ಅಂತ ಅವ್ನ ಫ್ರೆಂಡಿಗೆ ಹೇಳ್ತಾನಂತೆ. ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಅವ್ನ ಫ್ರೆಂಡ್ ಒಪ್ಪಿಸ್ತಾನಣ್ಣ. ಹೌದಾ ನವೀನ?
ಆ, ವಿನೋದ್ ಫ್ರೆಂಡು ವಿನೋದ್ಗೆ ನೈಟ್ ಅಲ್ಲಿಂದ ಕಳ್ಸೋಕೆ ಒಪ್ಕೊಂತಾನೆ ಅಂತ ಆಯ್ತು. ಹ್ಞೂ ಅಣ್ಣ. ಆದ್ರೆ ಅವನ್ ಫ್ರೆಂಡು, ಮಗ ನೋಡೋ, ನೀನ್ ಇದ್ದಿದ್ರೆ ನನಗೆ ತುಂಬಾ ಖುಷಿ ಆಗಿರೋದು. ಆದ್ರೆ ಆ ರೋಡು ಸರಿ ಇಲ್ಲ, ಇಷ್ಟೊತ್ತಿಗೆ ಬೇರೆ, ಅದು ನೀನೊಬ್ನೇ ಬೈಕ್ ನಲ್ಲಿ, ಅರ್ಥ ಮಾಡ್ಕೊ ಮಗ ಅಂತ ಅವನ್ ಫ್ರೆಂಡ್ ಹೇಳ್ತಾನಂತೆ. ಅದಕ್ಕೆ ಇವನಿದ್ದೋನು, ಲೋ, ನಾನು ಆ ರೋಡಲ್ಲಿ ಬೆಳಗ್ಗೆ ಎಲ್ಲ ಓಡಾಡ್ತಾನೆ ಇರ್ತೀನಿ ಕಣೋ, ಆದ್ರೆ ರಾತ್ರಿ ಮಾತ್ರ ಇದೇ ಫಸ್ಟು ನಾನು ಆ ರೋಡಲ್ಲಿ ಹೋಗ್ತಾ ಇರೋದು, ಅಷ್ಟೇ ಮಗ, ಏನೂ ಆಗಲ್ಲ, ಎದುರ್ಕೊಂಬೇಡ ಅಂತ ಅವನ್ ಫ್ರೆಂಡಿಗೆ ಇವನು ಹೇಳ್ತಾನಂತೆ. ಹ್ಮ್. ಅಲ್ಲಿಂದ ನಿನ್ ಫ್ರೆಂಡು ರಾತ್ರಿ ಹೊರಡೋಕೆ ರೆಡಿ ಆದ. ಸರಿ, ನಿನ್ ಫ್ರೆಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ಟೈಮ್ ಎಷ್ಟಾಗಿತ್ತು ಅಣ್ಣ? ಅವನು ಅಲ್ಲಿಂದ ಊಟ ಮುಗಿಸ್ಕೊಂಡು 8ರಿಂದ 8:15 ಆಗಿತ್ತಂತಣ ಟೈಮು. ಅಲ್ಲ ಕಣೋ ನವೀನ, ವಿನೋದ್ ಫ್ರೆಂಡ್ ಮನೆಯಲ್ಲಿ ಇಷ್ಟೊತ್ತಿಗೆ ನೀನು ಹೋಗ್ಬೇಡಪ್ಪ ಅಂತ ಯಾರು ತಡಿಲಿಲ್ವಾ? ಹ್ಞೂ ಅಣ್ಣ. ಇವ್ರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ವಿನೋದ್ ಫ್ರೆಂಡ್ ತಂದೆ ಅಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡು ಗಮನಿಸ್ತಾ ಇದ್ರಂತೆ, ಏನ್ ಮಾತಾಡ್ತಾ ಇದಾರೆ ಅಂತ. ಇವನು ವಿನೋದ್ ಇನ್ನೇನು ಹೊರಡ್ಬೇಕಾದ್ರೆ ಬಂದು ಕೇಳಿದ್ರಂತೆ, ವಿನೋದ್ ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂತ ಕೇಳಿದ್ರಂತೆ. ಇವನಿದ್ದೋನು, ಅಂಕಲ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಮನೆಗ? ಅಂದ್ರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ಯಾ? ಅದು 70 ಕಿಲೋಮೀಟ್ರು ಗಾಡಿಯಲ್ಲಿ, ಆ ಕಾಡಿನ ರಸ್ತೆಯಲ್ಲಿ, ನಿನಗೆ ಬುದ್ಧಿ ಗಿದ್ದಿ ಇದೆಯಾ ಅಂತ ಕೇಳಿ ಬೈದ್ರಂತೆ. ನೋಡಪ್ಪ ವಿನೋದ್, ನೀನು ಇಲ್ಲಿ ಹೊಸ್ಬ, ನಿನಗೆ ಇಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನೀನು ಹೋಗ್ಬೇಕು ಅಂತ ಅನ್ಸಿದ್ರೆ ಬೆಳಗ್ಗೆ ಬೇಗನೆ ಎದ್ದೋಗು, ನಿನಗೆ ಯಾರು ಕೇಳ್ತಾರೆ. ಆದ್ರೆ ಈಗ ಮಾತ್ರ ಹೋಗ್ಬೇಡ, ಸುಮ್ನೆ ಬಾ ಒಳಗೆ ಅಂತ ಕರೆದ್ರಂತೆ. ಹ್ಞೂ, ಅವ್ರು ಸರಿಯಾಗಿ ಹೇಳಿದ್ದಾರೆ. ಬೆಳಿಗ್ಗೆ ಅವನು ಅಲ್ಲಿಂದ ಬೇಗ ಹೊರಟು ಬಂದಿದ್ರೆ ಸರಿಯಾಗಿ ಹೋಗಿರೋದಲ್ಲ. ಹ್ಞೂ ಅಣ್ಣ, ನೀನ್ ಹೇಳಿದ್ ಕರೆಕ್ಟು. ಆದ್ರೆ ಇವನ್ ಪ್ಲಾನ್ ಏನಂದ್ರೆ, ಏನಾದ್ರೂ ಮಿಸ್ ಆಗಿ ಹೋಗ್ಲಿಲ್ಲ ಅಂದ್ರೆ ಅವ್ರ ಮ್ಯಾನೇಜರು ಸ್ಯಾಲ್ರಿ ಹೋಲ್ಡ್ ಮಾಡ್ಬಿಡ್ತಾನೆ. ಅದಕ್ಕೆ ಇವನು ಏನು ಯೋಚನೆ ಮಾಡಿ ಅವನ ಫ್ರೆಂಡ್ ತಂದೆಗೆ ಈ ತರ ಹೇಳ್ತಾನಂತೆ, ಅಂಕಲ್ ನಾನು ಇವತ್ತು ಹೋಗ್ಲೇಬೇಕು, ಯಾಕಂದ್ರೆ ಅಲ್ಲಿ ಸೊರ್ಬಾದಲ್ಲಿ ತುಂಬಾ ಆರ್ಡರ್ಸ್ ಬಂದಿದೆಯಂತೆ, ಹಾಗಾಗಿ ನಮ್ಮ ಮ್ಯಾನೇಜರು ಬೆಳಗ್ಗೆ 9 ಗಂಟೆಗೆ ಬರಕ್ ಹೇಳಿದ್ದಾರೆ. ಆ, ನಾನು ಇವಾಗ ನೈಟ್ ಇಲ್ಲಿಂದ ಹೊರಟ್ರೆ ನಾನು ರೆಸ್ಟ್ ಮಾಡಿ ಬೆಳಗ್ಗೆ ಹೋಗೋದಿಕ್ಕೆ ಸರಿಯಾಗುತ್ತೆ. ಬೆಳಗ್ಗೆ ಹೋದ್ರೆ ನಾನು ಅಲ್ಲಿ 9 ಗಂಟೆಗೆ ಹೋಗಕ್ ಆಗಲ್ಲ ಅಂಕಲ್. ಅದಕ್ಕೋಸ್ಕರ ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಾನು ಇಲ್ಲಿಂದ ಹುಷಾರಾಗಿ ಹೋಗ್ತೀನಿ ಅಂತ ಹೇಳಿ ಅವ್ರ ತಂದೆಗೆ ಒಪ್ಪಿಸ್ತಾನಂತೆ. ಓಹೋ, ಅಂದ್ರೆ ನಿನ್ ಫ್ರೆಂಡು ಅವರಿಗೂ ಒಪ್ಪಿಸ್ತಾನೆ ಅಂತ ಆಯ್ತು. ಪಾಪ ನಿನ್ ಫ್ರೆಂಡು, ಅವ್ರ ಮ್ಯಾನೇಜರು ಎಲ್ಲಿ ಸ್ಯಾಲ್ರಿ ಹೋಲ್ಡ್ ಮಾಡ್ಬಿಡ್ತಾರೆ ಅಂತ ಪಾಪ ಭಯ ಅವನಿಗೆ. ಹ್ಞೂ ಅಣ್ಣ, ಪಾಪ. ಆದ್ರೆ ಅವನ್ ಫ್ರೆಂಡ್ನ ತಂದೆ ಒಂದ್ ಮಾತು ಹೇಳ್ತಾರಂತೆ, ನೋಡಪ್ಪ ವಿನೋದ್, ನಾವೆಷ್ಟೇ ಹೇಳಿದ್ರು ನೀನ್ ಹೋಗ್ಲೇಬೇಕು ಅಂತ ನಿಂತಿದ್ಯಾ, ಸರಿ ಆಯ್ತು. ನೀನು ಗಾಡಿಲಿ ಹೋಗ್ಬೇಕಾದ್ರೆ ಯಾರಾದ್ರೂ ವ್ಯಕ್ತಿಗಳು ಕೈ ಮಾಡಿದ್ರೆ ನಿಲ್ಲಿಸ್ಬಾರ್ದು ಗಾಡಿನ ಅಂತ ಹೇಳ್ತಾರಂತೆ. ಆಮೇಲೆ ನೀನ್ ಗಾಡಿಲಿ ಹೋಗ್ಬೇಕಾದ್ರೆ ಏನಾದ್ರೂ ವಿಚಿತ್ರವಾದ ದೃಶ್ಯವನ್ನು ನೋಡಿದ್ರೆ ಗಾಡಿ ನಿಲ್ಲಿಸ್ಬಾರ್ದು. ಆಮೇಲೆ ಯಾರಾದ್ರೂ ಡ್ರಾಪಿಗೆ ಕೈ ಮಾಡಿದ್ರು ಗಾಡಿ ನಿಲ್ಲಿಸ್ಬಾರ್ದು ಅಂತ ಹೇಳಿ ತುಂಬಾ ಫೋರ್ಸ್ ಮಾಡಿ ಒಂದು ಆಂಜನೇಯನ ತಾಯಿತ ಗಾಡಿ ಕಟ್ತಾರಂತೆ. ಅದಕ್ಕೆ ಇವನಿದ್ದೋನು, ಅಂಕಲ್ ನೀವು ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀರಾ ಅಂತ ಕೇಳ್ತಾನಂತೆ. ಅದಕ್ಕೆ ಅವರಿದ್ದವರು, ಹೂನಪ್ಪ, ಸರಿ ಅದ್ ಬಿಡು, ನೀನು ಮನೆಗೆ ಹೋದ್ಮೇಲೆ ನಮಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಅವನನ್ನ ಕಳಿಸ್ತಾರಂತಣ. ಅಂದ್ರೆ ಅವರು ತಾಯ್ತಾ ಎಲ್ಲ ಕಟ್ಟಿದ್ದಾರೆ ಅಂದ್ರೆ ಅಲ್ಲಿ ದೆವ್ವ ಭೂತ ಸಮಸ್ಯೆ ಇದೆ ಅಂತ ಆಯ್ತು. ಏನೋ ನಿನ್ ಫ್ರೆಂಡಿಗೆ ಅಲ್ಲಿಂದ ಬರೋದಿಕ್ಕೆ ಭಯನೇ ಆಗ್ಲಿಲ್ವಾ? ಯಾಕಣ ಭಯ ಆಗಲ್ಲ, ಎಲ್ಲ ಆಗುತ್ತೆ. ಅವನು ಅವತ್ತು ರಾತ್ರಿ ಅಲ್ಲಿಂದ ಬರ್ಲೇಬೇಕಿತ್ತು. ಅದು ಅಲ್ದೇನೆ ಅವನಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು ಅನ್ಸುತ್ತೆ. ಅದಕ್ಕೆ ಆ ಸಮಯ ಬಂತು ಅಷ್ಟೇ. ನನಗನ್ಸುತ್ತೆ ನಿನ್ ಫ್ರೆಂಡು ಆ ಕಾಡಿನ ರಸ್ತೆಯಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೂ ಭಯ ಆಗ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಅಂಕಲ್ ಬೇರೆ ಆ ಥರ ಎದುರಿಸ್ಬಿಟ್ಟಿದ್ದಾರೆ ಅಲ್ವಾ? ಹ್ಞೂ ಅಣ್ಣ. ಅವನು ಆ ರೋಡಲ್ಲಿ ಬರ್ಬೇಕಾದ್ರೆ ಫುಲ್ಲು ಕತ್ಲೆ ಅಂತಣ, ಅಕ್ಕ ಪಕ್ಕ ಎಲ್ಲಿ ನೋಡಿದ್ರು ಫುಲ್ಲು ಕತ್ಲಂತೆ. ಯಾಕಂದ್ರೆ ಬೀದಿಯಲ್ಲಿ ಬೀದಿ ದೀಪನೇ ಇರ್ಲಿಲ್ಲಂತೆ. ಆಮೇಲೆ ಕಾಡಿಂದ ಗುಯ್ ಅಂತ ಒಂದು ಶಬ್ದ ಬರ್ತಿತ್ತಂತೆ.
ತುಂಬಾ ಚಳಿ ಅಂತಣ. ಅವನು ತುಂಬಾ ನಡುಕ್ತಾ ಬರ್ತಿದ್ನಂತೆ ಗಾಡಿಯಲ್ಲಿ. ಅವನು ಸುಮ್ನೆ ರಸ್ತೆಯಲ್ಲಿ ಬರ್ಬೇಕಾದ್ರೆ ಇಯರ್ ಬಡ್ಸ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಹಾಯಾಗಿ ಬರ್ತಾ ಇದ್ರೆ ಅಷ್ಟು ಭಯ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ. ಅವನು ಮನೆಯಿಂದನೇ ಬರ್ಬೇಕಾದ್ರೆ ಬ್ಲೂಟೂತ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಬರ್ತಾ ಇದ್ನಂತೆ. ಸುಮಾರು ಒಂದು 10 ಕಿಲೋಮೀಟರ್ ಆದ್ಮೇಲೆ ಸಡನ್ ಆಗಿ ಸಾಂಗ್ ನಿಂತೋಗ್ಬಿಡ್ತಂತಣ. ಹೌದಾ, ಅಂದ್ರೆ ಏನೋ ಇದೆ ಅಂತ ಆಯ್ತು. ಆ ಇಲ್ಲ ಅಣ್ಣ, ಅವನು ಗಾಬರಿಯಿಂದ ಫೋನ್ ತೆಗ್ದಿ ನೋಡಿದ್ನಂತೆ. ಅವಾಗ ಆನ್ಲೈನ್ ನಲ್ಲಿ ಅವನು ಸಾಂಗ್ ಕೇಳ್ತಿದ್ನಲ್ಲ, ಅಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂತೆ. ಅದಕ್ಕೆ ಆಫ್ ಆಯ್ತು ಅಂತ ಆಮೇಲೆ ಗೊತ್ತಾಯ್ತಂತ ಅವನಿಗೆ. ಓ ಹೌದಲ್ಲ, ಆ ಕಾಡಿನ ರಸ್ತೆಯಲ್ಲಿ ಬರ್ತಾ ಮಧ್ಯದಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಗಾಡಿ ನಿಂತೋರ್ ಗತಿ ಹೆಂಗಪ್ಪ, ಫೋನ್ ಬೇರೆ ಹೋಗಲ್ಲ. ನಿನ್ ಫ್ರೆಂಡು ಬರ್ತಾ ಇರ್ಬೇಕಾದ್ರೆ ಪಂಚರ್ ಗಿಂಚರ್ ಆಗಿದ್ರೆ ಹೆಂಗೋ. ಹ್ಞೂ ಅಣ್ಣ, ಅಲ್ಲಿ ಕೈ ಮಾಡಿದ್ರು ಯಾರು ಗಾಡಿ ನಿಲ್ಸಲ್ಲ. ನಿಲ್ಸಿದ್ರು ಅವರು ಕಳ್ಳರು ಆಗಿದ್ರು ಆಗಿರ್ಬೋದು. ಹ್ಞೂ ಮತ್ತೆ ಅದೆಲ್ರಿಗೂ ಗೊತ್ತಿರೋದೆ ಅಲ್ವಾ. ಅಣ್ಣ, ಇವನು ಗಾಡಿಲಿ ಬರ್ತಾ ಇರ್ಬೇಕಾದ್ರೆ ಒಂದು ಲೇಡಿ ಕೈ ಮಾಡಿ ಲಿಫ್ಟ್ ಕೇಳಿದ್ಲಂತಣ. ಹೌದಾ, ನಾನು ಹೇಳಿಲ್ವಾ ಅಲ್ಲಿ ದೆವ್ವ ಇದ್ದಾವೆ ಅಂತ. ಅವನ ಕತೆ ಗೋವಿಂದ. ಸರಿ ಮುಂದುವರ್ಸು. ಅಣ್ಣ, ಇವನು ಒಂಥರ ಬಂಡ ಅನ್ಸುತ್ತಣ. ಯಾಕಂದ್ರೆ ಬೇರೆ ಯಾರೇ ಆಗಿದ್ರು ಆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರು ನೋಡಿಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಡ್ತಿದ್ರು. ಆದ್ರೆ ಇವನು ಹೆಂಗಿದ್ದಾಳೆ ಅಂತ ನೋಡಿ ಪಾಪ ಹುಡುಗಿ ನಿಜವಾಗ್ಲೂ ನಿಂತಿರ್ಬೋದೇನೋ, ಆಮೇಲೆ ಬಸ್ ಮಿಸ್ ಮಾಡ್ಕೊಂಡಿರ್ಬೋದೇನೋ ಅಂತ ಅನ್ಕೊಂತಾನಂತಣ. ಆಮೇಲೆ ಸಡನ್ ಆಗಿ ಅಂಕಲ್ ಹೇಳಿದ್ದು ಮಾತ್ ನೆನಪಾಗತ್ತಂತೆ. ನೋಡಪ್ಪ, ನೀನು ಗಾಡಿಲಿ ಹೋಗ್ಬೇಕಾದ್ರೆ ಯಾರೇ ಕೈ ಮಾಡಿದ್ರು ನಿಲ್ಲಿಸ್ಬಾರ್ದು ಅಂತ ಹೇಳಿದ್ದು ನೆನಪಾಗಿ ಇವನು ಗಾಡಿ ನಿಲ್ಲಿಸ್ಲಿಲ್ಲಂಗೆ ಮುಂದೆ ಹೋಗ್ತಾನಂತಣ. ಅವನೇನು ಹುಚ್ಚ ನೀನು, ಅವ್ರು ಹೇಳಿದ್ದು ನೆನಪಾಗ್ಲಿಲ್ಲ ಅಂದ್ರೆ ಗಾಡಿ ನಿಲ್ಲಿಸ್ಬಿಡ್ತಿದ್ನಲ್ಲೋ. ಅಣ್ಣ, ನೀನ್ ಹೇಳೋ ತರ ಏನಾಗಿಲ್ಲ ಅಣ್ಣ. ಇವನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಗಾಡಿ ನಿಲ್ಸಿ, ಅಯ್ಯೋ ಪಾಪ ಅವಳು ನಿಜವಾಗ್ಲೂ ಬಸ್ ಮಿಸ್ ಮಾಡ್ಕೊಂಡಿದ್ರೆ ಈ ರೋಡಲ್ಲಿ ಇಷ್ಟೊತ್ತಿಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡು ಗಾಡಿ ತಿರುಗಿಸಿ ಆ ಹುಡುಗಿ ಹತ್ರ ಹೋಗಿ, ಮೇಡಮ್ ಹತ್ತಿ ಮೇಡಮ್ ಅಂತ ಅವಳನ್ನ ಗಾಡಿಲಿ ಹತ್ತಿಸ್ಕೊಂಡು ಹೋಗ್ತಾನಂತಣ ಇವನು. ಲೋ ನವೀನ, ನಿನ್ ಫ್ರೆಂಡು ನಿಜವಾಗ್ಲೂ ದಡ್ಡ ಬಿಡ. ಏನೋ ಅಂತಿದ್ದೆ ನಾನು, ಧೈರ್ಯನೂ ಇದೆ ಅವನಿಗೆ, ಮೆಚ್ಚಲೇಬೇಕು. ಹೌದು, ಅವಳು ನೋಡೋಕೆ ಹೆಂಗಿದ್ಲಂತೆ? ಅವಳು ಈ ಬಂಜಾರ ಡ್ರೆಸ್ಸು ಹಾಕಿದ್ಲಂತಣ. ಆ ಡ್ರೆಸ್ಸು ಈ ಲಂಬಾಣಿಯಲ್ಲಿ ಹಾಕ್ತಾರನ್ಸುತ್ತೆ. ಆಮೇಲೆ ಇವನು ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನಿಗೂ ಸ್ವಲ್ಪ ಭಯ ಆಗ್ತಿತ್ತಂತೆ. ಅದಕ್ಕೆ ಇವನು ಜಾಸ್ತಿ ಮಾತಾಡ್ಲಿಲ್ವಂತೆ. ಆಮೇಲೆ ಇವನು ಸ್ವಲ್ಪ ಹೊತ್ತಾದ್ಮೇಲೆ, ಮೇಡಮ್ ನಿಮಗೆ ಎಲ್ಲಿಗೆ ಬಿಡ್ಬೇಕು ಅಂತ ಕೇಳಿದ್ನಂತೆ. ಅದಕ್ಕೆ ಇವಳು ಮುಂದೆ ಆ ಬಸ್ ಸ್ಟ್ಯಾಂಡ್ ಹತ್ರ ಬಿಡಿ ಅಂತ ಹೇಳಿದ್ನಂತೆ. ಹಾ, ಬಸ್ ಸ್ಟ್ಯಾಂಡ್ ಹತ್ರನಾ? ಅಷ್ಟೊತ್ತಿಗಲ್ಲಿ ಬಸ್ ಬರುತ್ತೇನಾ? ಏನೋ ಗೊತ್ತಿಲ್ಲ ಅಣ್ಣ. ಇವನಿಗೆ ಅವಳು ಹೇಳಿದ್ ಕೇಳಿ ಒಂದ್ಸಲ ಎದೆ ಜಲ್ ಅಂತಂತೆ. ಯಾಕಂದ್ರೆ ಅವಳ ಹತ್ರ ಲಗೇಜೇ ಇರ್ಲಿಲ್ವಂತೆ. ಯಾಕೆ ಈ ರೋಡಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಾಳು ಇವಳು ಅಂತ ಇವನಿಗೆ ಡೌಟ್ ಬಂತಂತೆ. ಆಮೇಲೆ ಅವಳ ಮುಖನಾದ್ರೂ ನೋಡೋಣ ಅಂತ ಮಿರರ್ ನೋಡ್ತಾನಂತೆ. ಮಿರರ್ ನೋಡಕ್ಕೂ ಇವನಿಗೆ ಭಯ ಆಗ್ತಿತ್ತಂತಣ. ಅಲ್ಲ ಕಣೋ, ಹತ್ತಿಸ್ಕೊಬೇಕಾರೆ ಅವನು ನೋಡ್ಲಿಲ್ವಂತೇನೋ? ಅಂದ್ರೆ ಇವನು ಸರಿಯಾಗಿ ನೋಡ್ಲಿಲ್ವಂತಣ. ಅಣ್ಣ, ಇವನು ಅವಳನ್ನ ಗಾಡಿಲಿ ಕೂರಿಸ್ಕೊಂಡಲ್ಲ, ಇವನಿಗೆ ಆ ವೇಟ್ ಕೂತಿರೋ ವೇಟ್ ಫೀಲೇ ಆಗ್ಲಿಲ್ವಂತಣ. ಆಮೇಲೆ ಅವಳ ಮೈಯಿಂದ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಅದು ತಡೆಯೋಕೆ ಆಗ್ಲಿಲ್ಲ ಕಣೋ, ವಾಂತಿ ಬರಂಗ್ ಆಗ್ತಿತ್ತು ಅಂತ ಹೇಳ್ದ ಅಣ್ಣ. ಆಮೇಲೆ ಇವನು ಮುಂದೆ ಹೋಗ್ತಾ ಹೋಗ್ತಾ ಆ ಹಳೆ ಬಸ್ ಸ್ಟ್ಯಾಂಡ್ ಇತ್ತಂತೆ. ಆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕೈ ತೋರಿಸಿ ಅಲ್ಲಿ ನಿಲ್ಸಿ ಅಂತ ಹೇಳಿದ್ಲಂತೆ. ಇವನು ಗಾಡಿ ನಿಲ್ಸುದ್ನಂತೆ. ಇವಳು ಇಳಿದ್ಬಿಟ್ಟು ಹೋದ್ಲಂತೆ, ಆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ಲಂತೆ. ಫುಲ್ಲು ಕತ್ಲೆ ಅಂತೆ, ಏನು ಕಾಣಿಸ್ತಿಲ್ಲ ಅಂತೆ. ಇವನು ಲಗೇಜ್ ಗಿಗೇಜ್ ಏನೋ ಇಟ್ಟಿರ್ಬೇಕು, ತಗೊಂಬರಕ್ ಹೋಗಿದ್ದಾಳೆ ಅಂತ ಹೇಳಿ ಹೋಗಿರ್ಬೋದು ಅಂತ ಸುಮ್ನಾಗ್ತಾನಂತೆ. ಆಮೇಲೆ ಸ್ವಲ್ಪ ತಾಗುತ್ತಂತೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಇನ್ನೇನ್ ಇವನು ಇಳಿದು ಹೋಗ್ಬೇಕು ಅನ್ನೋಷ್ಟೊಳಗೆ ಅವಳು ಅಲ್ಲಿಂದ ಒಂದು ಸೌಂಡ್ ಬರುತ್ತಂತೆ. ರೀ
ಬನ್ರಿ ಅಂತ ಕರಿತಾಳಂತೆ. ಇವನಿಗೆ ಹೋಗೋದಿಕ್ ಭಯ, ಯಾಕಂದ್ರೆ ಫುಲ್ಲು ಕತ್ಲೆ ಇದೆ. ಅದಕ್ಕೆ ಏನ್ ಮಾಡ್ತಾನೆ, ಗಾಡಿ ಹೆಡ್ಲೈಟ್ ಅಲ್ಲಿ ಗಾಡಿ ಹೆಡ್ಲೈಟ್ ಇತ್ತಲ್ಲ, ಲೈಟ್ ಇತ್ತಲ್ಲ, ಅದಕ್ಕೆ ಹ್ಯಾಂಡಲ್ನ ಆ ಕಡೆ ತಿರುಗಿಸ್ತಾನಂತೆ. ತಿರುಗಿಸಿದಾಗ ಅಲ್ಲಿ ಯಾರು ಇರ್ಲಿಲ್ಲವಂತಣ. ಹೌದಾ, ಏನೋ ಅವನಿಗೆ ಅಷ್ಟು ಗೊತ್ತಾಗಲ್ವೇನೋ, ಆ ಅಂಕಲ್ ಅಷ್ಟೆಲ್ಲ ಹೇಳಿದಾರೆ. ಈಗ ಅವಳು ಹುಡುಗಿ ಅಲ್ಲ, ಪ್ರೇತಾತ್ಮ ಅಂತ ಅವನಿಗೆ ಕನ್ಫರ್ಮ್ ಆಯ್ತು ಅನ್ಸುತ್ತೆ ಅಲ್ಲ. ಸರಿ, ಈಗ ನಿನ್ ಫ್ರೆಂಡ್ ಕತೆ ಏನೋ? ಅಣ್ಣ, ಅವನು ಗಾಡಿಯಿಂದ ಇಳಿದೇನೆ ಎದ್ನೋ ಬಿದ್ನೋ ಅಂತ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟು ಅಲ್ಲಿಂದ ಗಾಡಿ ಓಡ್ಕೊಂಡು ಬಂದಂತಣ. ಬರ್ಬೇಕಾದ್ರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಭಯ ಆಗ್ತಿತ್ತಂತಣ. ಪುಣ್ಯಕ್ಕೆ ಅವನ್ ಮುಂದೆ ಒಂದು ಕಾರ್ ಬಂತಂತೆ. ಆ ಕಾರ್ ಹಿಂದೆನೆ ಫಾಲೋ ಮಾಡ್ಕೊಂಡು ಊರು ತಲುಪುದ್ನಂತಣ ಅವನು. ಸದ್ಯ ಬದುಕಿ ಬಂದಲ್ಲೋ ಬಿಡೋ. ಹೌದು, ನಿನ್ ಫ್ರೆಂಡು ಬೆಳಗಿನ ಆ ರೋಡಲ್ಲಿ ಹೋಗಲ್ಲ ಅನ್ಸುತ್ತೀಗ ಅಲ್ಲ? ಹ್ಞೂ ಅಣ್ಣ, ಅವನು ಸುಮ್ನೆ ತೀರ್ಥಹಳ್ಳಿಯಿಂದ ಬೆಳಿಗ್ಗೆನೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅವನು ಸೊರಬಗೂ ಹೋಗಕ್ಕಾಗ್ಲಿಲ್ಲ ಅಣ್ಣ ಅವತ್ತು. ಹ್ಞೂ ಕಣ ನವೀನ, ಹೆಂಗಿದ್ರೂನು ಸೊರಬಾಗ್ ಹೋಗಕ್ಕಾಗ್ಲಿಲ್ಲ. ರಾತ್ರಿ ಆ ಕಾಡಿನ ರಸ್ತೆಯಿಂದ ಬಂದಿದ್ದು ವೇಸ್ಟ್ ಆಯ್ತು. ಹೌದು, ಅವನ ಫ್ರೆಂಡಿಗೆ ಮತ್ತವನ ತಂದೆಗೆ ಏನೇನ್ ನಡೀತು ಅಲ್ಲಿಂದ ಬರ್ಬೇಕಾದ್ರೆ ಅಂತ ನೀವಿಬ್ರು ಹೇಳಿದ್ರಾ ಕಾಲ್ ಮಾಡಿ? ಹ್ಞೂ ಅಣ್ಣ, ಹೇಳಿದ್ವಿ. ಅವ್ರ ಫ್ರೆಂಡ್ ತಂದೆಗೆ ಏನೇನ್ ನಡೀತು ಅಲ್ಲಿ ಎಲ್ಲ ಹೇಳಿದ್ವಿ. ಅವ್ರು ಹೇಳಿದ್ ಕೇಳಿ ಇನ್ನೂ ಭಯ ಆಯ್ತಣ್ಣ ನಮಗೆ. ಯಾಕೆ, ಏನ್ ಹೇಳಿದ್ರು? ಅಣ್ಣ, ಅದು ಪ್ರೇತಾತ್ಮ ಅಂತಣ. ಅದು ಆ ರೋಡಲ್ಲಿ ಹೋಗೋ ಹೊಸಬ್ರಿಗೆ ಎಲ್ರಿಗೂ ಕಾಟ ಕೊಡುತ್ತಂತೆ. ಅದು ನಿಜಕ್ಕೂ ಆ ಗಾಡಿ ಮೇಲೆ ಹತ್ತೆ ಇಲ್ವಂತಣ. ಇವರು ಆಂಜನೇಯನ್ ತಾಯ್ತ ಕಟ್ಟಿದ್ರಲ್ಲ, ಅದು ಆ ಪ್ರೇತಾತ್ಮಕ್ಕೆ ಹತ್ತೋಗ್ ಬಿಟ್ಟಿಲ್ಲ ಅಂತೆ. ಆಮೇಲೆ ಅವಳು ನನ್ನ ಫ್ರೆಂಡನ್ನ ಗಾಡಿಯಿಂದ ಇಳಿಸೋಕೆ ತುಂಬಾ ಪ್ರಯತ್ನ ಪಡ್ತಂತೆ. ಇವನು ಇಳಿದಿಲ್ವಲ್ಲ, ಅದಕ್ಕೆ ಅದೇನು ಮಾಡಿಲ್ಲಂತೆ. ಇವನೇನಾದ್ರೂ ಇಳಿದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರಣ. ಓಹೋ, ಅದಕ್ಕೆ ಆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕರೆದಿದ್ದು. ಅದು ಗಾಡಿನೂ ದೇವ್ರೆ ಕಣೋ ನವೀನ, ಒಂಥರ ರಥ ಇದ್ದಂಗೆ, ಅದ್ರ ಮೇಲೆ ಕೂತಿದ್ರೇನೆ ಸೇಫ್ ಅಂತ. ಸರಿ, ಇನ್ಮೇಲಾದ್ರೂ ನಿನ್ ಫ್ರೆಂಡಿಗೆ ಹುಷಾರಾಗಿರ ಕೇಳು. ಸರಿ, ನೀನು ಹುಷಾರು, ಟೈಮ್ ಆಯ್ತು, ಮಲ್ಕೋ ಹೋಗು. ನಿದ್ದೆ ಬರ್ತಾ ಇದೆ, ನನಗೂ ಮಲ್ಕೊಬೇಕು. ಸರಿ ಅಣ್ಣ, ಮಲ್ಕೊಳ್ಳಿ ಅಣ್ಣ, ನನಗೂ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಂತೀನಿ. ಅಯ್ಯೋ, ದೇವದ್ ಬೇರೆ ಕತೆ ಹೇಳ್ಬಿಟ್ಟೆ, ನನಗ್ ನಿದ್ದೆ ಬರುತ್ತೋ ಇಲ್ವೋ.